ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಜೊತೆಗೆ ಯುದ್ಧದ ಕಾವು ಕೂಡ ದಗದಗಿಸ್ತಾ ಇದೆ. ಪಾಕಿಗಳಿಗೆ ಹೆಡಮುರಿ ಕಟ್ಟಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ನಡುವೆ ದೇಶದ ಬಂದರುಗಳಲ್ಲಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಆದರೂ ಕೂಡ ರಾಜ್ಯದ ಒಂದು ಬಂದರಿನಲ್ಲಿ ಪಾಕ್ ಪ್ರಜೆಯೊಬ್ಬ ಕಾಣಿಸಿಕೊಂಡಿದ್ದಾನೆ. ಕಣಿವೆನಾಡಲ್ಲಿ ಯುದ್ಧದ ಕಾರ್ಮೋಡ, ಕಾರವಾರ ಬಂದರಿನಲ್ಲಿ ಭಾರೀ ಕಟ್ಟೆಚ್ಚರ. ಕಳೆದ ಕೆಲ ದಿನಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷದ ವಾತಾವರಣ ಮುಂದುವರೆದಿದೆ. ಕೇಂದ್ರ ಸರ್ಕಾರ ಸಹ ಕಾಲಕಾಲಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಂಡು ರಾಷ್ಟ್ರದಲ್ಲಿರೋ ಪಾಕಿಸ್ತಾನ ಪ್ರಜೆಗಳನ್ನ ಅವರ ದೇಶಕ್ಕೆ ಕಳಿಸಿದೆ. ಆದರೂ ಸಹ ಅಲ್ಲಲ್ಲಿ ಬೇರೆ ಬೇರೆ ಕಾರಣಕ್ಕೆ ದೇಶದಲ್ಲಿ ಓಡಾಡುತ್ತಿರೋ ಅನ್ಯ ದೇಶೀಯರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ವಾಣಿಜ್ಯ ಬಂದರಿಗೆ ಬರೋ ವಿದೇಶಿ ಹಡಗಿನ ಮೇಲೆ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ. ಇರಾಕಿನ ಕೋಹಾರ್ ಬಂದರಿನಿಂದ ಕಾರವಾರಕ್ಕೆ ಆಗಮಿಸಿದ ಎಂಟಿಆರ್ ಓಷಿಯನ್ ಹೆಸರಿನ ವಾಣಿಜ್ಯ ಹಡಗು ಬಿಟುಮಿನ್ ತುಂಬಿಕೊಂಡು ಕಾರವಾರಕ್ಕೆ ಆಗಮಿಸಿದೆ. ಇಲ್ಲಿ ಬಂದಂತಹ ಎಂಟಿಆರ್ ಓಷಿಯನ್ ಶಿಪ್ ಇದು ಬಿಟುಮಿನ್ ತುಂಬಿಕೊಂಡು ಬಂದಿತ್ತು. ಇರಾಕ್ನ ಕೋಹಾರ್ದಿಂದ ಕಾರವಾರದ ವಾಣಿಜ್ಯ ಬಂದರು ಬಂದಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಈ ಹಡಗಿನಲ್ಲಿ ಒಟ್ಟು 12 ಭಾರತೀಯರು, ಓರ್ವ ಪಾಕಿಸ್ತಾನಿ ಮತ್ತು ಇಬ್ಬರು ಸಿರಿಯಾ ದೇಶದ ಕ್ರೀವ್ಗಳು ಕೂಡ ಇದ್ದರು. ಒಟ್ಟು 15 ಕ್ರೀವ್ ಮೆಂಬರ್ಸ್ಗಳು ಕೂಡ ಇಲ್ಲಿ ಇದ್ದಿರುವಂಥದ್ದು. ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಪಾಕಿಸ್ತಾನದಿಂದ ಇರುವಂತಹ ಕ್ರೀವ್ ಮೆಂಬರ್ಗೆ ಯಾವುದೇ ಕಾರಣದಿಂದ ಇಲ್ಲಿ ಮೊಬೈಲ್ಗಳನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ. ಸಂಬಂಧಪಟ್ಟ ಕ್ಯಾಪ್ಟನ್ಗಳಿಗೆ ಆತನ ಮೊಬೈಲನ್ನು ಸೀಜ್ ಮಾಡಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆತನ ಮೊಬೈಲನ್ನು ಕೂಡ ಸೀಜ್ ಮಾಡಿಟ್ಟಿದ್ದಾರೆ. ವಿದೇಶಿ ಹಡಗಿನಲ್ಲಿ ಪಾಕಿಸ್ತಾನಿ ಪ್ರಜೆ, ಪಾಕ್ ಪ್ರಜೆಯ ಮೊಬೈಲ್ ಸೀಜ್. ಇನ್ನು ಈ ವಿದೇಶಿ ಹಡಗಿನಲ್ಲಿ 12 ಮಂದಿ ಭಾರತೀಯರು, 2 ಸಿರಿಯಾ ಮತ್ತು ಓರ್ವ ಪಾಕಿಸ್ತಾನ ಪ್ರಜೆ ಇದ್ದಾರೆ. ಹೀಗಾಗಿ ಮಾಹಿತಿ ಪಡೆದ ಬಂದರು ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಪಾಕಿಸ್ತಾನಿ ಪ್ರಜೆಗೆ ಹಡಗಿನಿಂದ ಕೆಳಗೆ ಇಳಿಯದಂತೆ ಸೂಚಿಸಲಾಗಿದ್ದು ಆತನ ಮೊಬೈಲ್ ಸೀಜ್ ಮಾಡಲು ಹಡಗಿನ ಕ್ಯಾಪ್ಟನ್ಗೆ ತಿಳಿಸಲಾಗಿದೆ. 12 ಜನ ಇಂಡಿಯನ್ ಇದ್ದಾರೆ ಕ್ರೂಸು, 2 ಜನ ಸಿರಿಯಾದವರಿದ್ದಾರೆ, ಒಬ್ಬರು ಪಾಕಿಸ್ತಾನ್ ಕ್ರೂಸ್ ಇದ್ದಾರೆ. ಯೂಶ್ವಲ್ ನಮಗೆ DGCP ನಿಯಮಾವಳಿ ISPS ಸೆಕ್ಯೂರಿಟಿ ನಿಯಮಾವಳಿ ಪ್ರಕಾರ ಪಾಕಿಸ್ತಾನ್ ಕ್ರೂಸ್ ಬಂದರೆ ಅವರಿಗೆ ನಾವು ಶಿಪ್ಪಿಂದ ಕೆಳಗಿಳಿಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಈ ಕ್ರೂಗೂ ನಾವು ಶಿಪ್ಪಿಂದ ಇಳಿಬಾರ್ದು ಅಂತಂತ ಎಲ್ಲ ಹೇಳಿ ಅವರಿಗೆ ಒಂದು ಕಡೆ ಶಿಪ್ಪಲ್ಲಿ ಇರಲಿಕ್ಕೆ ಹೇಳಿದ್ದೀವಿ. ಮತ್ತು ಅವರ ನಿನ್ನೆ ಪೊಲೀಸ್ ವಿಜಿಲೆನ್ಸು ಬಂದಿದ್ದರು. ಅವ್ರ ಹತ್ರ ಇರೋ ಮೊಬೈಲ್ನ ಅವ್ರ ಕ್ಯಾಪ್ಟನ್ ಹತ್ರನೇ ಕೊಟ್ಟು ಸೀಸ್ ಮಾಡಿಸಿದ್ದೀವಿ ನಾವು. ಗಡಿಯಲ್ಲಿ ಕಾಲು ಕೆದರಿ ಜಗಳಕ್ಕೆ ಬರ್ತಿರೋ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲು ಭಾರತ ನಿರ್ಧರಿಸಿದೆ. ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ಶತ್ರು ರಾಷ್ಟ್ರದ ಪ್ರಜೆಗಳ ಮೇಲೆ ಕಣ್ಣಿಟ್ಟು ಬಾಲ ಬಿಚ್ಚದಂತೆ ನೋಡಲಾಗ್ತಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಜೊತೆಗೆ ಯುದ್ಧದ ಕಾವು ಕೂಡ ದಗದಗಿಸ್ತಾ ಇದೆ. ಪಾಕಿಗಳಿಗೆ ಹೆಡಮುರಿ ಕಟ್ಟಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ನಡುವೆ ದೇಶದ ಬಂದರುಗಳಲ್ಲಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಆದರೂ ಕೂಡ ರಾಜ್ಯದ ಒಂದು ಬಂದರಿನಲ್ಲಿ ಪಾಕ್ ಪ್ರಜೆಯೊಬ್ಬ ಕಾಣಿಸಿಕೊಂಡಿದ್ದಾನೆ. ಕಣಿವೆನಾಡಲ್ಲಿ ಯುದ್ಧದ ಕಾರ್ಮೋಡ, ಕಾರವಾರ ಬಂದರಿನಲ್ಲಿ ಭಾರೀ ಕಟ್ಟೆಚ್ಚರ. ಕಳೆದ ಕೆಲ ದಿನಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷದ ವಾತಾವರಣ ಮುಂದುವರೆದಿದೆ. ಕೇಂದ್ರ ಸರ್ಕಾರ ಸಹ ಕಾಲಕಾಲಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಂಡು ರಾಷ್ಟ್ರದಲ್ಲಿರೋ ಪಾಕಿಸ್ತಾನ ಪ್ರಜೆಗಳನ್ನ ಅವರ ದೇಶಕ್ಕೆ ಕಳಿಸಿದೆ. ಆದರೂ ಸಹ ಅಲ್ಲಲ್ಲಿ ಬೇರೆ ಬೇರೆ ಕಾರಣಕ್ಕೆ ದೇಶದಲ್ಲಿ ಓಡಾಡುತ್ತಿರೋ ಅನ್ಯ ದೇಶೀಯರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ವಾಣಿಜ್ಯ ಬಂದರಿಗೆ ಬರೋ ವಿದೇಶಿ ಹಡಗಿನ ಮೇಲೆ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ. ಇರಾಕಿನ ಕೋಹಾರ್ ಬಂದರಿನಿಂದ ಕಾರವಾರಕ್ಕೆ ಆಗಮಿಸಿದ ಎಂಟಿಆರ್ ಓಷಿಯನ್ ಹೆಸರಿನ ವಾಣಿಜ್ಯ ಹಡಗು ಬಿಟುಮಿನ್ ತುಂಬಿಕೊಂಡು ಕಾರವಾರಕ್ಕೆ ಆಗಮಿಸಿದೆ. ಇಲ್ಲಿ ಬಂದಂತಹ ಎಂಟಿಆರ್ ಓಷಿಯನ್ ಶಿಪ್ ಇದು ಬಿಟುಮಿನ್ ತುಂಬಿಕೊಂಡು ಬಂದಿತ್ತು. ಇರಾಕ್ನ ಕೋಹಾರ್ದಿಂದ ಕಾರವಾರದ ವಾಣಿಜ್ಯ ಬಂದರು ಬಂದಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಈ ಹಡಗಿನಲ್ಲಿ ಒಟ್ಟು 12 ಭಾರತೀಯರು, ಓರ್ವ ಪಾಕಿಸ್ತಾನಿ ಮತ್ತು ಇಬ್ಬರು ಸಿರಿಯಾ
ದೇಶದ ಕ್ರೀವ್ಗಳು ಕೂಡ ಇದ್ದಿರು. ಒಟ್ಟು 15 ಕ್ರೀವ್ ಮೆಂಬರ್ಸ್ಗಳು ಕೂಡ ಇಲ್ಲಿ ಇದ್ದಿರುವಂಥದ್ದು. ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಪಾಕಿಸ್ತಾನದಿಂದ ಇರುವಂತಹ ಕ್ರೀವ್ ಮೆಂಬರ್ಗೆ ಯಾವುದೇ ಕಾರಣದಿಂದ ಇಲ್ಲಿ ಮೊಬೈಲ್ಗಳನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ. ಸಂಬಂಧಪಟ್ಟ ಕ್ಯಾಪ್ಟನ್ಗಳಿಗೆ ಆತನ ಮೊಬೈಲನ್ನು ಸೀಜ್ ಮಾಡಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆತನ ಮೊಬೈಲನ್ನು ಕೂಡ ಸೀಜ್ ಮಾಡಿಟ್ಟಿದ್ದಾರೆ. ವಿದೇಶಿ ಹಡಗಿನಲ್ಲಿ ಪಾಕಿಸ್ತಾನಿ ಪ್ರಜೆ, ಪಾಕ್ ಪ್ರಜೆಯ ಮೊಬೈಲ್ ಸೀಜ್. ಇನ್ನು ಈ ವಿದೇಶಿ ಹಡಗಿನಲ್ಲಿ 12 ಮಂದಿ ಭಾರತೀಯರು, 2 ಸಿರಿಯಾ ಮತ್ತು ಓರ್ವ ಪಾಕಿಸ್ತಾನ ಪ್ರಜೆ ಇದ್ದಾರೆ. ಹೀಗಾಗಿ ಮಾಹಿತಿ ಪಡೆದ ಬಂದರು ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಪಾಕಿಸ್ತಾನಿ ಪ್ರಜೆಗೆ ಹಡಗಿನಿಂದ ಕೆಳಗೆ ಇಳಿಯದಂತೆ ಸೂಚಿಸಲಾಗಿದ್ದು, ಆತನ ಮೊಬೈಲ್ ಸೀಜ್ ಮಾಡಲು ಹಡಗಿನ ಕ್ಯಾಪ್ಟನ್ಗೆ ತಿಳಿಸಲಾಗಿದೆ. 12 ಜನ ಇಂಡಿಯನ್ ಇದ್ದಾರೆ ಕ್ರೂಸು, 2 ಜನ ಸಿರಿಯಾದವರಿದ್ದಾರೆ, ಒಬ್ಬರು ಪಾಕಿಸ್ತಾನ್ ಕ್ರೂಸ್ ಇದ್ದಾರೆ. ಯೂಶ್ವಲ್ ನಮಗೆ DGCP ನಿಯಮಾವಳಿ ISPS ಸೆಕ್ಯೂರಿಟಿ ನಿಯಮಾವಳಿ ಪ್ರಕಾರ ಪಾಕಿಸ್ತಾನ್ ಕ್ರೂಸ್ ಬಂದರೆ ಅವರಿಗೆ ನಾವು ಶಿಪ್ಪಿಂದ ಕೆಳಗಿಳಿಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಈ ಕ್ರೂಗೂ ನಾವು ಶಿಪ್ಪಿಂದ ಇಳಿಬಾರ್ದು ಅಂತಂತ ಎಲ್ಲ ಹೇಳಿ ಅವರಿಗೆ ಒಂದು ಕಡೆ ಶಿಪ್ಪಲ್ಲಿ ಇರಲಿಕ್ಕೆ ಹೇಳಿದ್ದೀವಿ. ಮತ್ತು ಅವರ ನಿನ್ನೆ ಪೊಲೀಸ್ ವಿಜಿಲೆನ್ಸು ಬಂದಿದ್ದರು. ಅವ್ರ ಹತ್ರ ಇರೋ ಮೊಬೈಲ್ನ ಅವ್ರ ಕ್ಯಾಪ್ಟನ್ ಹತ್ರನೇ ಕೊಟ್ಟು ಸೀಸ್ ಮಾಡಿಸಿದ್ದೀವಿ ನಾವು. ಗಡಿಯಲ್ಲಿ ಕಾಲು ಕೆದರಿ ಜಗಳಕ್ಕೆ ಬರ್ತಿರೋ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲು ಭಾರತ ನಿರ್ಧರಿಸಿದೆ. ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ಶತ್ರು ರಾಷ್ಟ್ರದ ಪ್ರಜೆಗಳ ಮೇಲೆ ಕಣ್ಣಿಟ್ಟು ಬಾಲ ಬಿಚ್ಚದಂತೆ ನೋಡಲಾಗ್ತಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಜೊತೆಗೆ ಯುದ್ಧದ ಕಾವು ಕೂಡ ದಗದಗಿಸ್ತಾ ಇದೆ. ಪಾಕಿಗಳಿಗೆ ಹೆಡಮುರಿ ಕಟ್ಟಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ನಡುವೆ ದೇಶದ ಬಂದರುಗಳಲ್ಲಿ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಆದರೂ ಕೂಡ ರಾಜ್ಯದ ಒಂದು ಬಂದರಿನಲ್ಲಿ ಪಾಕ್ ಪ್ರಜೆಯೊಬ್ಬ ಕಾಣಿಸಿಕೊಂಡಿದ್ದಾನೆ. ಕಣಿವೆ ನಾಡಲ್ಲಿ ಯುದ್ಧದ ಕಾರ್ಮೋಡ, ಕಾರವಾರ ಬಂದರಿನಲ್ಲಿ ಭಾರೀ ಕಟ್ಟೆಚ್ಚರ. ಕಳೆದ ಕೆಲ ದಿನಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷದ ವಾತಾವರಣ ಮುಂದುವರೆದಿದೆ. ಕೇಂದ್ರ ಸರ್ಕಾರ ಸಹ ಕಾಲಕಾಲಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಂಡು ರಾಷ್ಟ್ರದಲ್ಲಿರೋ ಪಾಕಿಸ್ತಾನ ಪ್ರಜೆಗಳನ್ನು ಅವರ ದೇಶಕ್ಕೆ ಕಳಿಸಿದೆ. ಆದರೂ ಸಹ ಅಲ್ಲಲ್ಲಿ ಬೇರೆ ಬೇರೆ ಕಾರಣಕ್ಕೆ ದೇಶದಲ್ಲಿ ಓಡಾಡುತ್ತಿರೋ ಅನ್ಯ ದೇಶೀಯರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ವಾಣಿಜ್ಯ ಬಂದರಿಗೆ ಬರೋ ವಿದೇಶಿ ಹಡಗಿನ ಮೇಲೆ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ. ಇರಾಕಿನ ಕೋಹಾರ್ ಬಂದರಿನಿಂದ ಕಾರವಾರಕ್ಕೆ ಆಗಮಿಸಿದ MTR ಓಷಿಯನ್ ಹೆಸರಿನ ವಾಣಿಜ್ಯ ಹಡಗು ಬಿಟುಮಿನ್ ತುಂಬಿಕೊಂಡು ಕಾರವಾರಕ್ಕೆ ಆಗಮಿಸಿದೆ. ಇಲ್ಲಿ ಬಂದಂತಹ MTR ಓಷಿಯನ್ ಶಿಪ್ ಇದು ಬಿಟುಮಿನ್ ತುಂಬಿಕೊಂಡು ಬಂದಿತ್ತು. ಇರಾಕ್ನ ಕೋಹಾರ್ದಿಂದ ಕಾರವಾರದ ವಾಣಿಜ್ಯ ಬಂದರು ಬಂದಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಈ ಹಡಗಿನಲ್ಲಿ ಒಟ್ಟು 12 ಭಾರತೀಯರು, ಓರ್ವ ಪಾಕಿಸ್ತಾನಿ ಮತ್ತು 2 ಸಿರಿಯಾ ದೇಶದ ಕ್ರೀವ್ಗಳು ಕೂಡ ಇದ್ದಿರು. ಒಟ್ಟು 15 ಕ್ರೀವ್ ಮೆಂಬರ್ಸ್ಗಳು ಕೂಡ ಇಲ್ಲಿ ಇದ್ದಿರುವಂಥದ್ದು. ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಪಾಕಿಸ್ತಾನದಿಂದ ಇರುವಂತಹ ಕ್ರೀವ್ ಮೆಂಬರ್ಗೆ ಯಾವುದೇ ಕಾರಣದಿಂದ ಇಲ್ಲಿ ಮೊಬೈಲ್ಗಳನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ. ಸಂಬಂಧಪಟ್ಟ ಕ್ಯಾಪ್ಟನ್ಗಳಿಗೆ ಆತನ ಮೊಬೈಲನ್ನು ಸೀಜ್ ಮಾಡಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆತನ ಮೊಬೈಲನ್ನು ಕೂಡ ಸೀಜ್ ಮಾಡಿಟ್ಟಿದ್ದಾರೆ. ವಿದೇಶಿ ಹಡಗಿನಲ್ಲಿ ಪಾಕಿಸ್ತಾನ